ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಬ್ಬಿಣದ ಅದಿರು ಸಾಗಾಣಿಕೆ ಕೇಂದ್ರ ಡಂಪಿಂಗ್ ಯಾರ್ಡ್ ಅನ್ನು ಸ್ಥಳಾಂತರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಚಳ್ಳಕೆರೆ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಜನವಸತಿ ಪ್ರದೇಶದ ಸಮೀಪದಲ್ಲಿರುವ ಡಂಪಿಂಗ್ ಯಾರ್ಡ್ನಿಂದ ಧೂಳು, ಶಬ್ದ ಮಾಲಿನ್ಯ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ವಿವರಿಸಲಾಯಿತು. ಆದ್ದರಿಂದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಡಂಪಿಂಗ್ ಯಾರ್ಡ್ ಅನ್ನು ತಕ್ಷಣವೇ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಅಧ್ಯಕ್ಷ ಮಂಜುನಾಥ್, ಗೌರವಾಧ್ಯಕ್ಷ ಭೋಜರಾಜ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಸಂಘಟನಾ ಕಾರ್ಯದರ್ಶಿ ಶೇಖರ್, ಯುವ ಘಟಕ ಅಧ್ಯಕ್ಷ ಮೋಹಿದ್ದೀನ್, ಕಾರ್ಮಿಕ ಘಟಕ ಅಧ್ಯಕ್ಷ ಮಂಜುನಾಥ್, ಸದಸ್ಯ ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ಹೋಬಳಿ ಘಟಕದ ಉಸ್ತುವಾರಿ ಅಧ್ಯಕ್ಷ ಓಂಕಾರಪ್ಪ, ಪ್ರಧಾನ ಕಾರ್ಯದರ್ಶಿ ಸುರೇಶ್, ನಗರ ಘಟಕ ಅಧ್ಯಕ್ಷ ಉಮೇಶ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು. ನೀರು ಹಾಕ್ತಾರೆ ಅಂತ ಹೇಳ್ತಾರೆ ಡಂಪಿಂಗ್ ಯಾರ್ಡ್ ಓನರೆಲ್ಲ. ಅವರೆಲ್ಲ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಲಾರಿಗಳಿಗೆ ತಾಟ್ಪೋಲ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಸುರಕ್ಷತಾ ಕ್ರಮವಿಲ್ಲ. ಮೊನ್ನೆ ಮನವಿ ಮಾಡಿದ್ವಿ ಮನೆಯ ತಹಶೀಲ್ದಾರ್ ಸಾಹೇಬರಿಗೆ, ಅವ್ರು ಯಾವುದೇ ಕಾನೂನು ಕ್ರಮ ಕೈ ತೊಡಂತಿಲ್ಲ. ಈ ಜನಗಳಿಗೆಲ್ಲ ಶ್ವಾಸಕೋಶದ ಸಮಸ್ಯೆ ಎಲ್ಲ ಉಂಟಾಗ್ತಿದೆ. ಮದಕರಿ ನಗರ ನಾಲ್ಕು ವಾರ್ಡ್ ಮುಖಾಂತರ ಭಾಳ ತೊಂದರೆ ಆಗ್ತಿದೆ. ಯಾರು ಗಮನ ತಗೊಂತಿಲ್ಲ. ಇದು ಮುಂದಿನ ದಿನಗಳಲ್ಲಿ ಮುಂದಿನ ಉಗ್ರ ಹೋರಾಟವನ್ನು ನಂಬಿಕೊಳ್ಳಲಾಗ್ತದೆ. ಕರ್ವೆ ಫ್ರೆಂಡ್ ಸಿಟಿ ಬಂದಿದೆ ಅಂತ ಹೇಳಲಾಗ್ತದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಚಳ್ಳಕೆರೆ